ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಹೆಚ್ಚಿನವನಾದ ಆ ಸೇವಕನು. ರೆಫರೆನ್ಸ್ ಪುಟ 4668, ಪುಟದ ಸಂಖ್ಯೆ 100 ಮತ್ತು 101. ಮಹತ್ವಾಕಾಂಕ್ಷೆಗಳು, ಅದರಲ್ಲೂ ಸ್ವಾರ್ಥಾಕಾಂಕ್ಷೆಗಳು ಲೋಕಕ್ಕೆ ಚಾಲನೆಯನ್ನು ಕೊಡುತ್ತವೆ. ಒಂದು ವಿಧವಾದ ಆಕಾಂಕ್ಷೆಗಳು ಅಂದರೆ ದೇವರನ್ನು ಮೆಚ್ಚಿಸಿ ಆತನಿಂದ ಪ್ರತಿಫಲ ಪಡಕೊಳ್ಳುವಂಥವುಗಳನ್ನು ಅಮೂಲ್ಯವೂ ಉತ್ಕೃಷ್ಟವೂ ಆದ ದೇವರ ವಾಕ್ಯದಲ್ಲಿರುವ ವಾಗ್ದಾನಗಳ ಮೂಲಕವಾಗಿ ಪ್ರೋತ್ಸಾಹಿಸಲಾಗುವುದು. ತಮ್ಮನ್ನು ತ್ಯಾಗ ಮಾಡಿಕೊಂಡು ಪ್ರತಿಷ್ಠಿತರಾಗಿರುವ ಕ್ರಿಸ್ತನ ಹಿಂಬಾಲಕರಿಗೆ ನೀಡಲಾಗುವ ವಾಗ್ದಾನವನ್ನು, ಅಂದರೆ ಅವರು ಮರಣ ಪರ್ಯಂತರವಾಗಿ ನಂಬಿಗಸ್ತರಾದಲ್ಲಿ ಜೀವವೆಂಬ ಜಯಮಾಲೆಯನ್ನು, ಅಂದರೆ ಅಮರತ್ವವನ್ನು ಪಡೆದುಕೊಂಡವರಾಗಿ ಕ್ರಿಸ್ತನ ರಾಜ್ಯದಲ್ಲಿ ಭಾಗಿಗಳಾಗಿ ಪ್ರಭಾವಮಾನಗಳನ್ನು ಹೊಂದಿ ತಮ್ಮ ಒಡೆಯನೊಡನೆ ಆತನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಒಂದು ಸ್ಥಾನವನ್ನು ಹೊಂದುವರೆನ್ನುವಂಥ ವಾಗ್ದಾನದ ವಿಷಯವಾಗಿ ಆಲೋಚಿಸಿರಿ. ಕೇಳುವಂಥ ಕಿವಿಯುಳ್ಳವರಿಗೆ ನಂಬಿಕೆಯ ಬಗ್ಗೆ ಮಹತ್ವಾಕಾಂಕ್ಷೆ ಹೊಂದುವ ವಿಷಯವಾಗಿ ಸೃಷ್ಟಿಕರ್ತನಿಂದ ಮಾಡಲಾಗಿರುವ ಮನವಿಗಳನ್ನು ಇದಕ್ಕಿಂತಲೂ ಬಲವಾದದ್ದು ಭೂಲೋಕದಲ್ಲಿ ಬೇರೊಂದಿಲ್ಲ. ಹೀಗಿದ್ದರೂ ಈ ವಾಗ್ದಾನಗಳ ಮೂಲಕವಾಗಿ ಜಾಗೃತಿಗೊಂಡ ಮಹತ್ವಾಕಾಂಕ್ಷೆಗಳು ನಮಗೆ ಉರುಳಾಗಬಹುದೆಂಬ ಎಚ್ಚರಿಕೆಯ ಮಾತನ್ನು ನೀಡಲಾಗಿರುವುದು. ಅವಮಾನ, ತಿರಸ್ಕಾರ, ಅಪಾರ್ಥ ಮಾಡಿಕೊಳ್ಳಲ್ಪಡುವಂಥ ನಂಬಿಗಸ್ತಿಕೆಯಿಂದ ಸಹಿಸಿಕೊಳ್ಳುವುದು ಹಾಗೂ ದೀನತೆಯನ್ನು ಕಡೆಯವರೆಗೂ ತೋರ್ಪಡಿಸುವುದು ಅಲ್ಲದೆ ದೇವರಲ್ಲಿ ಅಪರಿಮಿತವಾದ ಶ್ರದ್ಧೆಯುಳ್ಳವರಾಗಿ ಹಾಗೂ ಆತನ ಏರ್ಪಾಟುಗಳನ್ನು ಅನಿವಾರ್ಯವೆಂದು ಒಪ್ಪಿಕೊಳ್ಳುವುದು ಆ ರಾಜ್ಯವನ್ನು ಪಡೆದುಕೊಳ್ಳಲು ಮಾಡಲಾದ ಷರತ್ತಾಗಿರುವುದು. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ನಾವು ಪ್ರಾರ್ಥಿಸುತ್ತಿದ್ದು, ಸಮೀಪಿಸುತ್ತಿರುವ ಆ ಮೆಸ್ಸಿಯನ ರಾಜ್ಯದಲ್ಲಿ ಯಾರು ಆತನೊಡನೆ ಆಳ್ವಿಕೆ ಮಾಡಲಿರುವರೋ ಅವರು ಕ್ಲುಪ್ತ ಕಾಲದಲ್ಲಿ ಮೇಲಕ್ಕೆ ಎತ್ತಲ್ಪಡುವಂತಾಗಲು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಯೇಸುವು ತನ್ನ ಅವಮಾನಕರವಾದ ಹಿಂಸಾ ಮರಣಗಳನ್ನು ಮುಂದಾಗಿ ತಿಳಿಸುತ್ತಿದ್ದಾಗಲೂ ದೇವರ ರಾಜ್ಯದ ಭರವಸೆ ನಿರೀಕ್ಷೆಗಳು ಅಪೊಸ್ತಲರ ಮನಸ್ಸಿನಲ್ಲಿ ಪ್ರಜ್ವಲಿಸುತ್ತಿದ್ದವು. ಹೀಗಾಗಿ ಯೇಸುವಿನ ಹಿಂಬಾಲಕರಲ್ಲಿ ಪ್ರಿಯರಾದ ಇಬ್ಬರು, ಅಂದರೆ ಯಾಕೋಬ, ಯೋಹಾನರು ದೇವರ ರಾಜ್ಯವು ಸ್ಥಾಪನೆಯಾಗುವಾಗ ಆ ದೊಡ್ಡ ಅರಸನ ಬಲಗಡೆಯಲ್ಲಿ ಒಬ್ಬನು ಕುಳಿತುಕೊಳ್ಳುವಂತಾಗಲು ಮತ್ತೊಬ್ಬನು ಆತನ ಎಡಗಡೆಯಲ್ಲಿ ಕುಳಿತುಕೊಳ್ಳುವಂತಾಗ ಮಾಡಲು ವಾಗ್ದಾನ ನೀಡಬೇಕೆಂಬುದಾಗಿ ತಮ್ಮ ತಾಯಿಯ ಮೂಲಕವಾಗಿ ವಿನಂತಿಸಿಕೊಂಡಿದ್ದರು. ಈ ಬೇಡಿಕೆಯು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ಪ್ರಿಯರಾದ ತನ್ನ ಶಿಷ್ಯರಿಗೆ ಬಹುಶಃ ತಾವು ಇಂಥ ಉನ್ನತ ಸ್ಥಾನಕ್ಕೆ ಏರುವಂತಾಗಲು ಸಂಭವಿಸಲಿರುವ ಕಷ್ಟ ನಷ್ಟಗಳ ಲೆಕ್ಕಾಚಾರವನ್ನು ಸಂಪೂರ್ಣವಾಗಿ ಮಾಡಿರುವುದಿಲ್ಲವೆಂಬ ಸಲಹೆಯನ್ನು ನೀಡುವಂತೆ ಆ ಮಹಾಬೋಧಕನನ್ನು ನಡೆಸಿತ್ತು. ತಾನು ಕುಡಿಯುವ ನಿಂದನೆ, ಅಪಮಾನವಾದ ಪಾತ್ರೆಯಲ್ಲಿ ಕುಡಿಯುವುದು, ಲೌಕಿಕ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಿ ತಾನು ಹೊಂದುವ ಮರಣವೆಂಬ ಸ್ನಾನ ದೀಕ್ಷೆಯನ್ನು ಅವರೂ ಹೊಂದಲು ಇಚ್ಛಿಸುವರೋ ಎಂದು ವಿಚಾರಿಸುತ್ತಿದ್ದನು. ಅವರು ಆ ಕಷ್ಟ ನಷ್ಟಗಳ ಲೆಕ್ಕಾಚಾರವನ್ನು ಹಾಕಿದ್ದು ತಮ್ಮ ಇಚ್ಛೆಯ ಬಗ್ಗೆ ತಕ್ಷಣವೇ ಸ್ಪಂದಿಸುವವರಾಗಿ ಉತ್ತರಿಸಿದ್ದರು. ಅವರು ಆ ಮಹಾಬೋಧಕನು ನೀಡಿದ ಪಾಠಗಳನ್ನು ಚೆನ್ನಾಗಿ ಕಲಿತುಕೊಂಡಿದ್ದರು. ಈ ವಿಧವಾದ ಮನೋ ಇಚ್ಛೆಯ ಫಲವಾಗಿ ಆತನ ನಿಂದನೆ, ಅಪಮಾನಕರವಾದ ಮರಣದಲ್ಲಿ ಪಾಲು ಹೊಂದುವ ಹಾಗೂ ಆತನ ಸಿಂಹಾಸನದಲ್ಲಿ ಆತನೊಡನೆ ಕುಳಿತುಕೊಳ್ಳುವ ಸೌಭಾಗ್ಯವು ಅವರದಾಗುವುದು ಎಂದು ಆತನು ಅವರಿಗೆ ಭರವಸೆಯಾಗಿ ಹೇಳಿದ್ದನು. ಆದರೆ ಮುಖ್ಯ ಸ್ಥಾನದ ವಿಷಯವಾಗಿ ಅದು ತನ್ನ ಅಧೀನದಲ್ಲಿರುವುದಿಲ್ಲ. ತನ್ನ ಜನರಿಗಾಗುವ ಪರೀಕ್ಷಾರ್ಥವಾದ ಕಷ್ಟ ಪರಿಶೋಧನೆಗಳು ಪೂರ್ಣಗೊಂಡಾಗ ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಂಥ ಆ ಉನ್ನತವಾದ ಗೌರವ ಸ್ಥಾನಗಳು ತಂದೆಯು ಸಿದ್ಧ ಮಾಡಿ ಸ್ಥಾಪಿಸಿರುವ ನೀತಿ ನ್ಯಾಯಗಳ ಗುಣಮಟ್ಟದ ಅನುಸಾರವಾಗಿರುವುದು. ಅಪೊಸ್ತಲರೊಂದಿಗೆ ಅವರು ಮಾಡಿಕೊಂಡ ಸಂಪೂರ್ಣವಾದ
ಪ್ರತಿಷ್ಠೆ ಹಾಗೂ ಆ ಒಡೆಯನ ಭರವಸೆಗಳಲ್ಲಿ ಆನಂದಿಸಲು ತಮಗೆ ಹೇಗೆ ಸಾಧ್ಯ? ಅಲ್ಲದೆ ಒಡೆಯನೊಂದಿಗೆ ಆತನ ಸಿಂಹಾಸನದಲ್ಲಿ ಒಂದು ಸ್ಥಾನವನ್ನು ಗಳಿಸಿಕೊಳ್ಳಲು ಆತನ ದೇಹದ ಅಂಗಗಳಾಗಿರುವ ಸಭೆಯಾದ ನಾವು ಸಹ ಪರಿಶ್ರಮಿಸಬೇಕು. ಯಾಕೋಬ ಯೋಹಾನರಲ್ಲಿದ್ದಂಥ ಮಹತ್ವಾಕಾಂಕ್ಷೆಯು ಕರ್ತನ ಬಳಿಯಲ್ಲಿ ವಿಶೇಷವಾದ ಸನಿಹ ಸ್ಥಾನವನ್ನು ಬಯಸುವುದರಲ್ಲಿ ತೋರಿಬಂದಿತ್ತು. ಯೇಸುವು ಅವರನ್ನು ನಿರ್ದಿಷ್ಟವಾದ ರೀತಿಯಲ್ಲಿ ಖಂಡಿಸಿರಲಿಲ್ಲ, ಆದರೆ ಪರೋಕ್ಷವಾಗಿ ಅದನ್ನು ಮಾಡಿದ್ದನು. ಆ ಮುಖ್ಯವಾದ ಗೌರವ ಸ್ಥಾನಗಳನ್ನು ಪಡೆಯಲು ಈ ಇಬ್ಬರು ವಿನಂತಿಸಿಕೊಂಡಿದ್ದನ್ನು ಇತರ 10 ಮಂದಿ ಕೇಳಿದಾಗ ಅವರು ಸಿಟ್ಟಾಗಿದ್ದರು. ಒಡೆಯನು ಈ ಘಟನೆಯ ಲಾಭವನ್ನು ಪಡೆದುಕೊಂಡವನಾಗಿ ದೇವರ ನ್ಯಾಯ ನಿರ್ಣಯಗಳು ಮನುಷ್ಯರು ಅವುಗಳಿಗಿಂತ ಎಷ್ಟು ಭಿನ್ನವೆಂಬುದನ್ನು ತೋರಿಸಿಕೊಟ್ಟಿದ್ದನು. ಮನುಷ್ಯರಲ್ಲಿ ಬಲಾತ್ಕಾರಿಗಳು ಮತ್ತು ಬಲಿಷ್ಠರು ಇತರರ ಮೇಲೆ ದೊರೆತನ ಆಧಿಪತ್ಯಗಳನ್ನು ಹೊಂದಿರುವರು. ಆದರೆ ದೇವರ ಏರ್ಪಾಟುಗಳಲ್ಲಿ ಈ ಕ್ರಮವು ಹಿಂದು ಮುಂದಾಗಿರುವುದು. ದೇವರು ದೀನರು, ವಿಧೇಯರು ಹಾಗೂ ಸಾತ್ವಿಕರುಗಳನ್ನು ಹೆಚ್ಚಾಗಿ ಗೌರವಿಸುವವನಾಗಿ ಅವರನ್ನು ಅತ್ಯುನ್ನತ ಸ್ಥಾನಕ್ಕೆ ಇರಿಸುವನು. ಈ ಘಟನೆಯನ್ನು ಆಧಾರ ಮಾಡಿಕೊಂಡು ಕರ್ತನು ತನ್ನ ಹಿಂಬಾಲಕರಿಗೆ ದೀನ ಸ್ವಭಾವದ ಅಗತ್ಯತೆಯ ವಿಷಯವಾಗಿ ಸರ್ವರಿಗೂ ಅನ್ವಯವಾಗುವ ಒಂದು ಬುದ್ಧಿಪಾಠವನ್ನು ನೀಡಿದನು. ದೇವರು ದೃಷ್ಟಿಸುವ ರೀತಿಯಲ್ಲಿ ಅನುಸರಿಸುವವರಾಗಿ ನಾವು ಸಭೆಯಲ್ಲಿ ಹೆಚ್ಚಾಗಿ ಸೇವೆ ಮಾಡುವಂಥವರನ್ನು ಅತ್ಯಧಿಕವಾಗಿ ಗೌರವಿಸಬೇಕಿರುವುದು. ತಮ್ಮನ್ನು ಹೆಚ್ಚಿಸಿಕೊಳ್ಳುವವರನ್ನು ಹಾಗೂ ಸೇವಾ ಗೌರವಗಳನ್ನು ಬಯಸುವಂಥವರನ್ನಲ್ಲ. ನಮ್ಮ ಕರ್ತನು ತನ್ನ ವಿಧಾನವನ್ನೇ ಒಂದು ನಿದರ್ಶನವನ್ನಾಗಿ ತೋರಿಸಿಕೊಟ್ಟಿದ್ದನು. ಅವರು ಆತನನ್ನು ತಮ್ಮ ಗುರುವನ್ನಾಗಿ ಅಂಗೀಕರಿಸಿಕೊಂಡಿದ್ದರು. ಆದರೂ ಆತನು ಅವರಿಗೆ ಸೇವೆ ಮಾಡಿದಷ್ಟು ಯಾರೂ ಮಾಡಿರಲಿಲ್ಲ. ನಿಜವಾಗಿಯೂ ಆತನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಲೋಕಕ್ಕೆ ಬರಲಿಲ್ಲ, ಆದರೆ ಇತರರಿಗೆ ಸೇವೆ ಮಾಡಿ ಅನೇಕರಿಗಾಗಿ, ಅಂದರೆ ಲೋಕಕ್ಕಾಗಿ ತನ್ನ ಜೀವವನ್ನು ಈಡುಕೊಡಲು ಬಂದಿದ್ದನು. ಆ ಈಡನ್ನು ದೇವರ ನಿಗದಿತ ಕಾಲದಲ್ಲಿ, ಅಂದರೆ ಮೆಸ್ಸಿಯನ ರಾಜ್ಯದಲ್ಲಿ ಅವರನ್ನು ಪಾಪ ಮರಣಗಳಿಂದ ಬಿಡಿಸಲು ಅನ್ವಯ ಮಾಡಲಾಗುವುದು.